2007 पासून प्रलंबित गटार प्रश्नामुळे लक्ष्मीनगरवासीय संतप्त. शाळकरी विद्यार्थ्यांच्या आरोग्याला धोका. तातडीच्या कारवाईची मागणी. निपाणी चिकोडी रोड परिसरातील लक्ष्मीनगर वॉर्ड क्रमांक 8 येथे गेल्या अनेक वर्षांपासून प्रलंबित असलेल्या गटार समस्येमुळे नागरिकांचे हाल होत आहेत. 2007 पासून हा प्रश्न कायम असून वारंवार नगरपालिका, पालिका आयुक्त, आमदार, खासदार, मुख्यमंत्री आणि पंतप्रधानांकडे निवेदने देऊनही ठोस कारवाई झालेली नसल्याचा आरोप नागरिकांनी केला आहे. परिसरात गटार व्यवस्था नसल्याने सांडपाणी साचून दुर्गंधी, डासांचा प्रादुर्भाव आणि अस्वच्छता वाढली आहे. याच भागातील कन्नड शाळेत 120 विद्यार्थी तर अंगणवाडीत 30 बालके असल्याने त्यांच्या आरोग्यावर गंभीर परिणाम होण्याची भीती व्यक्त करण्यात आली. गटारात गाळ, कचरा आणि झाडे वाढल्याने पाण्याचा निचरा पूर्णपणे बंद झाला आहे. तसेच झाडाझुडपांमुळे साप, उंदीर व घुशींचा उपद्रव वाढून नागरिकांच्या सुरक्षिततेचा प्रश्न निर्माण झाला आहे. सूर्यकांत साखरे व सूर्यकांत चव्हाण यांनी प्रशासनाने तातडीने गटार बांधकाम, गटार स्वच्छता, खांबावरील लाईटची व्यवस्था आणि परिसरात स्वच्छता मोहीम राबवावी अशी मागणी केली. यावेळी सामाजिक कार्यकर्ते दीपक माळगे, किरण हुकेरी तसेच शालेय विद्यार्थी उपस्थित होते. महान कार्य न्यूजसाठी गौतम जाधव, निपाणी. ನಾನು ಸೂರ್ಯಕಾಂತ ರಾಮಚಂದ್ರ ಸಾಕ್ರೆ, ಚಿಕ್ಕೋಡಿ ರೋಡ್, ಲಕ್ಷ್ಮೀನಗರ ಇಲ್ಲಿಂದ ಮಾತಾಡ್ತಾ ಇದ್ದೀನಿ. ಸರ್ವೇ ಸಾಧಾರಣ ನಾ ಈ ವಸ್ತಿಯಲ್ಲಿ 40 ವರ್ಷದಿಂದ ವಾಸ ಆಗ್ತಾಯಿದ್ದೀನಿ. ಇಲ್ಲಿದು 1919 ಇಸ್ವಿ ಜನವರಿ ಫೆಬ್ರವರಿ ಒಳಗೆ ನಮ್ಮ ಮನೆ ಮುಂದಿನ ಗಟರ್ ಮಾಡಕ್ಕೆ ತೆಗೆದಿದ್ರು, ಸಳಿ ಹಾಕಿದ್ರು, ಕಾಂಕ್ರೀಟ್ ಹಾಕಿದ್ರು. ಹಾಕಿಸಿಂದ್ರ ಡಾಕ್ಟರ್ ಬನವಣ್ಣ ಅವರು ಅವ್ರ ಪ್ಲಾಟ್ ಮುಂದೆ ರಸ್ತೆ ಹೆಚ್ಚು ಕಡಿಮೆ ಅದಂತ ಹೇಳಿ ತಕರಾರು ಮಾಡಿ ಸಂಬಂಧ ಎಲ್ಲ ಕಿತ್ಕೊಂಡು ಹೋದರು. ಅಂದಿನಿಂದ ಇಲ್ಲಿ ತನಕ ಮ್ಯಾಗಿಂದು ಹಣಬಾರ ಗಲ್ಲಿಯಿಂದ ನೇರವಾಗಿ ಹರಿದು ಬರ್ತಕ್ಕಂಥ ಗಟರ್ ನೀರ, ಸಂಡಾಸ ನೀರ ಅವೆಲ್ಲ ಬಂದು ಇಲ್ಲಿ ಕನ್ನಡ ಶಾಲೆ ಅದ, ಅಂಗನವಾಡಿ ಅದ, ನನ್ನ ಮನೆ ಅದ, ನನ್ನ ಮನೆ ಮುಂದೆ ನಿಲ್ತಾವೆ ನೀರ. ಆ ನಿಂತ ನೀರಿನಿಂದ ಹಾವ, ತೇಳ ಇವು ಪ್ರತಿದಿನ ನಮ್ಮ ಮನೆಗೆ ಬರ್ತಾವೆ. ಒಂದು ಹಾವು ಹಿಡಿಯೋರಿಗೆ ಕರೆಸಿದ್ರೆ 700 ರೂಪಾಯಿ ತೊಗೋತಾರೆ. ಮತ್ತು ಸರ್ವೇ ಸಾಧಾರಣ 2007ರಿಂದ ಇಲ್ಲಿ ತನಕ ಏನೂ ಇಲ್ಲಪ್ಪ ಅಂತಂದ್ರೆ 20ರಿಂದ 25 ಮನವಿ ಸಲ್ಲಿಸೀನಿ ನಗರ ಪಾಲಿಕೆಗೆ. ಅವರಿಂದ ಏನೂ ಉತ್ತರ ಇಲ್ಲ. ಆಮೇಲೆ ಸದರಿ ನಿಪ್ಪಾಣಿ ನಗರ ಪಾಲಿಕಾ, ತಹಶೀಲ್ದಾರ್, AC, DC, ಜೊಲ್ಲೆ ಮೇಡಮ್, ಶಾಸಕರು, ಆಮೇಲೆ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಇವರಿಗೆಲ್ಲ ಮನವಿ ಸಲ್ಲಿಸೀನಿ. ಇಲ್ಲಿ ತನಕ ಆದರೂ ಯಾರೂ ಲಕ್ಷ್ಯ ತೊಗೊಂಡಿಲ್ಲ. ಈಗಾಗಲೇ ಇದ್ರ ಹಿಂದೊಂದು ಸಾರಿ ನ್ಯೂಸ್ನಾಗ ನಾವು ಹಾಕಿದ್ದೀವಿ. ಆದರೂ ಸಹಿತಕ್ಕೆ ಯಾರೂ ಬಂದು ಕೇಳಿಲ್ಲ. ಇಲ್ಲಿ ಸ್ಮಶಾನದಾಗ ಇರೋದೇನು, ಇಲ್ಲಿರೋದೇನು ಒಂದೇ ಆಯಿತು ಲೆಕ್ಕ. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟವರು ಯಾರಾದರೂ ಇಲ್ಲಿ ಬರ್ಲಕ್ತಾರಿಲ್ಲ. ಅಕಸ್ಮಾತ್ ನಾಳೆ ಹಾವಾಗಿ ಕಡ್ದು ಯಾರಿಗಾರಿ ಅನಾಹುತ ಆಯ್ತಪ್ಪ ಅಂದ್ರೆ ಆ ಟೈಮ್ದಾಗ ಸಂಬಂಧಪಟ್ಟ ನಗರ ಪಾಲಿಕಾ ಯಾರದಾರ ಅಧಿಕಾರಿಗಳು ಅವ್ರಿಗೆ ನಾನು ಮುಂದೆ ಬಿಡೋದಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಅತಿ ಜಾಗೃತಿಯಿಂದ ಕೇರ್ ತೊಗೊಂಡು ಸಂಬಂಧಪಟ್ಟವರು ಬಂದು ಕೆಲಸ ಮಾಡಿ ಕೊಡಬೇಕು. ಹಾವಿಂದಂತೂ ವಾರದಾಗ 1-2 ಹಾವು ಬರ್ತಾವೆ. ಒಂದು ಹಾವಿಗೆ 700 ರೂಪಾಯಿ ತೊಗೋತಾರೆ ಹಿಡಿದುಕೊಡಕ್ಕೆ. ನಾವು ಪ್ರಾಣಿ ಹಾನಿ ಮಾಡಬಾರ್ದು ಹೇಳಿ ಅವ್ರಿಗೆ ಕಳಿಸ್ಕೇಸಿ ಹಿಡಿಸ್ಕೊಡ್ತೀವಿ. ಈ ಥರ ಇಲ್ಲಿ ವಾತಾವರಣ ಅದ, ಭಯಾನಕ ವಾತಾವರಣ ಅದ, ಸ್ಮಶಾನ ಲೆಕ್ಕ ವಾತಾವರಣ ಅದ. ಅದರಿಂದ ನಾವು ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತ ಅಂತ ಏಕಿಸಿದ್ರೆ ಅವರು ಅಲೌನ್ಸ್ ಮಾಡ್ತಾರೆ. ಇಲ್ಲಿ ಸ್ವಚ್ಛತಾ ಬದ್ಧಲ್ಲಿ ಏನೂ ಇಲ್ಲ. ಕಸ ಹೊಡ್ಯೋಕ್ಕಂತೂ ಯಾರೂ ಬರೋದಿಲ್ಲ. ಮತ್ತು ಗಟ್ರ ಸಾಫ್ ಮಾಡೋರಂತೂ ಇಲ್ಲೇ ಇಲ್ಲ. ಈಗ ಮೊನ್ನೆ ರವಿ ಶ್ರೀಖಂಡೆ ಅವರು ಬಂದ ಕೇಸಿಂದ್ರೆ ಇಲ್ಲಿ ಪರಿಸ್ಥಿತಿ ನೋಡಿ ಕಸ ಹೊಡೆಯವನಿಗೆ ಮುಖ್ಯಸ್ಥಗೆ ಫೋನ್ ದೂರ ಮುಖಾಂತರ ಈಗಿಂದ ಬಂದು ಮಾಡಬೇಕು, ಇಲ್ಲಿ ಪರಿಸರ ಭಾಳ ಹೊಲಸದ ಅಂತ ಕೇಸಿಂದ ಹೇಳಿದ್ರೆ ಯಾರೂ ಬಂದಿಲ್ಲ. ಅವತ್ತಿನ ದಿನ ನಾನು ಒಂದು ಮತ್ತೆ ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟಿದ್ದೀನಿ. ಆ ಅರ್ಜಿಗೆ ಯಾರೂ ಒಟ್ಟ ಇಲ್ಲಿಗೆ ತಾದಿಲ್ಲ. ಕನ್ನಡ ಶಾಲೆ, ಅಂಗನವಾಡಿ, ಕನ್ನಡ ಶಾಲೆ ಒಳಗೆ 120 ಹುಡುಗರು ಅದಾವ. ಎಲ್ಲರಿಗೂ ಇಲ್ಲಿ ದುರ್ವಾಸನೆಯಿಂದ ಸಾಕಾಗಿ ಹೋಗ್ಯದ. ನಮ್ಮ ಜೀವನ ಸ್ಮಶಾನದಾಗ ತೆಗೆಯಂಥ ಲೆಕ್ಕ. ಈಗ ಭಾರತ ದೇಶದಾಗ ನಾವು ಇದ್ದೀವೋ ಇಲ್ಲ ಅನ್ನೋದು ನಮಗೆ ಅನ್ನಿಸ್ತದ. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟವರು ಬೇಗನೆ ಈ ಕೆಲಸ ಮಾಡಬೇಕು ಅಂತೇಳಿ ನಾನು ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸರ್, ನಗರ ಪಾಲಿಕೆಗೆ ಎಷ್ಟು ವರ್ಷದಿಂದ ನೀವು ಅರ್ಜಿ ಸಲ್ಲಿಸ್ತಾ ಇದ್ದಾರೆ? 2007ರಿಂದ ಸರ್. 2007ರಿಂದ ಇನ್ನೂ ಏನು ದಖಲ್ ತೊಗೊಂಡಿಲ್ಲ? ಇನ್ನೂ ಯಾರು ಬಂದಿಲ್ಲ, ಕೇಳಿಲ್ಲ. ಹೋದ್ರೂ ವಿಚಾರ ಮಾಡಂಗಿಲ್ಲ. ತೋತರ ರಿಶ್ಯೂರು ಕೊಡ್ತಾರ, ಕಳಿಸ್ತಾರೆ ಸರ್.